ಇದು ಲಕ್ಷ್ಮೀದ ಅದ ರೀ, ಇದು ಆನೆ ಅದ. ಇವು ಆನೆ ಇದೇನು ಮಾಡ್ತಾರೆ, ಲಕ್ಷ್ಮಿಗೆ ಹಾಕ್ತಾವೆ. ಇದು ಜಕಣಾಚಾರ್ಯ ಶಿಲ್ಪಕಲೆ ಕುರು ಅಂದ್ರೆ ಇದು ಇದ್ದಂಗೆ ಇದು ಅದು ಇದು ಇತ್ತಂದ್ರೆ ಅದನ್ನು ತಿಳ್ಕೊಳ್ದು ಅವರು ಸಿಂಬಲ್ ಅವ್ರದ್ದು ರೀ. ಒಟ್ಟು 62 ಸಾಲಿನ ಶಾಸನ ಸರ್ ಇದು ರೀ. ಇದು ಏನು ಕೊಡ್ತೈತೆ ಅಂದ್ರೆ ಇಲ್ಲಿ ಚಾಮುಂಡ ಅರಸರಿಗೆ ದಾನ ಬಿಟ್ಟದಂಥ ಒಂದು ಇದು ಹೇಳ್ತಾರೆ ಸರ್ ಇದ್ರಾಗ ರೀ. ನಮಸ್ಕಾರ ವೀಕ್ಷಕರೇ, ಪುರಾಣಿಕ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಇಂಗ್ಲೇಶ್ವರಲ್ಲಿದ್ದೇವೆ. ಇಂಗ್ಲೇಶ್ ಸೋಮೇಶ್ವರ ಗುಡಿ ದೇವಸ್ಥಾನದಾಗಿದ್ದೀವಿ. ಈ ಒಂದು ದೇವಸ್ಥಾನ ಪರಿಚಯವನ್ನು ಬೆಕ್ನಾಳ್ ಸರು ಹಾಗೂ ನಮ್ಮ ನಾಗರಾಜ್ ಚಿಗಲಿ ಸರ್ ಮಾಡಿಕೊಡ್ತಾರೆ. ರಾಷ್ಟ್ರಕೂಟರ ಆಳಿದ ನಂತರ ಅವರ ಅವಧಿಯೊಳಗೆ ಬರುವಂಥ ಕಲ್ಯಾಣ ಚಾಲುಕ್ಯರು ಏನು ಬರ್ತಾರೆ ನೋಡ್ರಿ, ಅವರ ಕಲ್ಯಾಣ ಚಾಲುಕ್ಯರ ಶ್ರೇಷ್ಠ ಅರಸನಾದಂತಹ ಸೋಯಿದೇವನ ಅವರ ಕಟ್ಟಿಸಿದಂಥ ದೇವಾಲಯ ಸರ್ ರೀ. ಒಂದು ಸುಂದರ ಸೋಯಿದೇವ ಕಟ್ಟಿದ್ರಿ, ಒಂದು ಸುಂದರವಾದ ಕಟ್ಟೆ ಮೇಲೆ ಕಟ್ಟಿದಂಥ ದೇವಾಲಯ ಸರ್. ಇಲ್ಲೊಂದು ರಂಗಮಂಟಪ ಐತ್ರಿ. ಇಲ್ಲೊಂದು ನಿಮ್ಗೆ ಒಂದು ಶಾಸನಗಳು ಸಿಗುತ್ತೆ ರೀ. ಈ ಶಾಸನ ಪ್ರಕಾರ ಅಂತಂದು 62 ಸಾಲಿನ ಶಾಸನ ಸರ್ ಅದು ರೀ. 62 ಸಾಲಿನ ಶಾಸನ ಐತ್ರಿ. ಆಮೇಲೆ ಇದರಲ್ಲಿ ಎಷ್ಟೊಂದು ಇಲ್ಲಿದಿಂತ ಏನಂತಂದು ಒಂದು ಶಾಸನ ಬಾರಿ ಸರ್. ಶಾಸನ 1126 ಕೆತ್ತಿದ್ದು. 1126. ಹಾಂ, 1126. ಇದು ಎರಡನೇ ಸೋಮೇಶ್ವರ ಕೆತ್ತನೆ ದೇವಾಲಯ. ಅದಕ್ಕೆ ಸೋಮೇಶ್ವರ ದೇವಾಲಯ ಥರ ಎರಡನೇ ಅಂದ್ರೆ ಅದು ನಮ್ಗೆ ಡೈನೆಟಿ ಗೊತ್ತಿಲ್ಲ. ಎರಡನೇ ಸೋಮೇಶ್ವರ ಅಂದ್ರೆ ಬಿದ್ದನ ನಂತರ ಎರಡನೇ ಸೋಮೇಶ್ವರ ಬಂದಾಗ ಈ ದೇವಾಲಯ ಕೆತ್ತನೆ ಸೋಮೇಶ್ವರ ದೇವಾಲಯ ಥರ. ಅವಾಗ ಏನಿತ್ತಂದ್ರೆ ರಾಜಪದ್ಧತಿ ಇದ್ದಾಗ ಅವ ಕವಿ ಏನು ಮಾಡ್ತಾ ಆಸ್ಥಾನಕರು ಏನು ಮಾಡ್ತಿದ್ದ, ತಮ್ಮ ರಾಜನನ್ನೇ ಮುಖ್ಯವಾಗಿ ಇಟ್ಟುಕೊಂಡು ರಾಜನ ಚರಿತ್ರೆಯನ್ನು ಹೇಳ್ತಿದ್ದ, ಅವನನ್ನು ದೇವರಿಗೆ ಹೋಲಿಸ್ತಿದ್ದ. ಅದು ನಡೆದ ಸಂಪ್ರದಾಯ ಹಿಂದೆ ರಾಜ್ಯ ಮತ್ತು ಇದ್ದಾಗ. ಅದಕ್ಕೆ ಈ ದೇವಾಲಯ ಏನದ ಅಂತಂದ್ರೆ ಎರಡನೇ ಸೋಮೇಶ್ವರ ಕೆತ್ತಾನ. ಕಲ್ಯಾಣ ಚಾಲುಕ್ಯರ ಎರಡನೇ ಸೋಮೇಶ್ವರ ಕೆತ್ತಾನ. ಅದಕ್ಕಾಗಿ ಇದಕ್ಕೆ ಸೋಮೇಶ್ವರ ದೇವಾಲಯ ಇರ್ತಾರೆ. ಈಗ ಇದನ್ನು ಇಲ್ಲಿ ನೀವು ಮತ್ತು ಇರ್ತಿ ನಮಗಂತೂ ಹೋದ್ರಾಗ ಬರೋದಿಲ್ಲ. ಎರಡನೇ ಸೋಮೇಶ್ವರ ಕೆತ್ತಾನ ಹಿಂದಕ್ಕೆ ಏನಿತ್ತು, ರಾಜರು ಹೆಸರು ಇಡ್ತಿದ್ರು. ಹೆಂಗೆ ನಾವು ಅಪ್ಪನ ಮಗನ ಹೆಸರು ಅಪ್ಪನ ಹೆಸರು ಇಡ್ತಾನೆ, ಹಂಗೆ ಎರಡನೇ ಸೋಮೇಶ್ವರ ಹಾಗೆ ಅವೆಲ್ಲ ಡೈನೆಸ್ಟಿ, ಈ ಹಿಂದಿನ ರಾಜ ಡೈನೆಸ್ಟಿ ಹಾಗೆ ಅದು. ಅದಕ್ಕೆ ನಾವು ಎರಡನೇ ಸೋಮೇಶ್ವರ ಅಂದರೆ ಕಲ್ಯಾಣ ಚಾಲುಕ್ಯರ ಇದರಲ್ಲಿ ಬಿದ್ದಳ ಆದ ನಂತರ ಅವ ಸೋಮೇಶ್ವರ ಬಿದ್ದಳ 10ನೇ ಶತಮಾನ 11ನೇ ಶತಮಾನದಲ್ಲಿ 1120 ಅಂತ ಹೇಳ್ಯಾರ. ನಾವು ಹೀಗೆ ನಿಮ್ಮಲ್ಲಿ ಹ್ಯಾಂಗೆ ಬಂದಾಗ ಅವ್ರು ಓದ್ಯಾರ ಅವರು. ಇದು ಯಾವುದು ಇದು ಶಾಸನ 1120ರಲ್ಲಿ ಎರಡನೇ ಸೋಮೇಶ್ವರ ಹೆಸರು ಅಂತ ಹೇಳ್ತಾರೆ. ಅದನ್ನು ತಿಕ್ಕುಟೇಶ್ವರ ಹಾಂ, ರಂಗಮಂಟಪ. ಈ ರಂಗಮಂಟಪದೊಳಗೆ ಅಷ್ಟು ಅಂದ್ರೆ 8 ದಿಕ್ಕಿಗೆ ಅವರು ಅವರ ಇದು ಅದಾವ ನೋಡ್ರಿ. ಅವ್ರದ್ದು ದ್ವಾರ ಇದ್ರದ್ದು ಅವರು ಇದು ಸದ್ಯಕ್ಕೆ ಅದ ಸರ್. ಅವ್ರದ್ದು ಏನಪ್ಪ ಅಂದ್ರೆ ವಾಹನಗಳು ತರ್ತಾರೆ ನೋಡಿ ಸರ್. ವಾಹನಗಳು ಅವ್ರು ಯಾವ ಒಂದು ವಾಹನಕ್ಕೂ ಇದು ಲಕ್ಷಿ ಇದು ಹಂಗೆ ಅದು ಅವ್ರಿಗೆ ಏನದ ಸರ್ ಸರಿಯಾಗಿ ಕಾಣೋದಿಲ್ಲ, ಡಿಸ್ಟಿಂಕ್ಟ್ ಅವು ಇದು ಆಗ್ಯಾವು. ಇಲ್ಲದ ನೋಡಿ ಒಂದಿನ ಸರಿಯಾಗಿ ಕಾಣ್ತದೆ. ಅದು ಮೂರ್ತಿ ಯಾವುದು ವಾಹನ ಯಾವುದು ನೀವೇ ನಿರ್ಧಾರ ಮಾಡಬೇಕು. ಇವೆಲ್ಲ ಇವನೇ ಡಿಟೇಲ್ ಹೇಳ್ತಾನೆ. ಯಾಕಂದ್ರೆ ಪುಸ್ತಕ ಬರ್ತಾನೆ, ಸ್ವಲ್ಪ ಇತಿಹಾಸ ಸ್ಟಡಿ ಮಾಡ್ದವ ಅದನ್ನು ಅದ್ರ ಬಗ್ಗೆ ಇಂಟ್ರೆಸ್ಟ್ಲಿ. ಆದ್ರೆ ಇಲ್ಲಿ ಏನು ನಮ್ಗೆ ಹೇಳ್ಬೇಕಾಯ್ತಂದ್ರೆ ಎರಡಕ್ಕೆ ಬಲಕ್ಕೆ ಇದು ಅದಾವ್ರಿ. ಈಶ್ವರ ಯಾವಾಗಲೂ ತ್ರಿಕೂಟೇಶ್ವರ ದೇವಾಲಯ ಸರ್ ತಂದಾಗ ಮೂಲ ದೇವಸ್ಥಾನಕ್ಕೆ ಹೋಗಿ ಎಡಕ ಬಲಕ್ಕೆ ಲಿಂಗಗಳಿದ್ದು ಇರ್ತಾವೆ. ಇದು ನಮ್ಮ ಇದ್ರ ಪ್ರಕಾರ ಇಲ್ಲಿ ಎರಡಕ್ಕೆ ಬಲಕ್ಕೆ ಈಶ್ವರ ದೇವಾಲಯ ಇರ್ತಾವೆ. ನಾವು ಮೂಲ ಏನದ ಅಂದ್ರೆ ಇದು ಈಶ್ವರ ಅವನು ಈಶ್ವರನೇ. ಆದ್ರೆ ನಾವು ಮುಖ್ಯ ದೇವಾಲಯ ಪ್ರವೇಶ ಮಾಡೋ ಮುಂದೆ ಎಡಕ ಬಲಕ್ಕೆ ಏನಿರ್ತಾವಂದ್ರೆ ಗುಹೆಗಳಿದ್ದಾಗ ಅಲ್ಲಿ ಇದು ಈಶ್ವರಲಿಂಗದ ಇದು ಇರ್ತಾವೆ. ಆ ಪ್ರಕಾರ ಇದು ಈಶ್ವರ ದೇವಸ್ಥಾನ, ಹಿಂದೂ ದೇವಸ್ಥಾನ ಅಂತ ನಾವು ಹೇಳ್ಬೋದು ಸರ್. ಇಂಗಳೇಶ್ವರವನ್ನು ಆಳಿದಂಥ 4 ರಾಜಮನೆತನಗಳಲ್ಲಿ ಒಂದು ರಾಷ್ಟ್ರಕೂಟರು ಫಸ್ಟ್ಗೆ ತರ್ದೇವಾಡಿ ನಾಡದ್ದು ಮಾಡಿದ್ದು ರಾಷ್ಟ್ರಕೂಟರದ್ದು ಬರ್ತಾರೆ. ತದನಂತರ ಕಲ್ಯಾಣ ಚಾಲುಕ್ಯರು ಬರ್ತಾರೆ. ಆಮೇಲೆ ನಮ್ಗೆ ಮುಂದೆ ಸೇವನರದ್ದು ಬರ್ತಾರೆ. ಇದು ಯಾರ ಕಾಲದಾಗ ಆಗೈತೆ ಅಂದ್ರೆ
ಬಿಜ್ಜಳ ಕಾಲದಲ್ಲಿ ಇದಂತ ಆದಂಥ ಅವರ ಇದು ಆದಂಥ ಅದ್ರ 3ನೇ ಸೋಮೇಶ್ವರಿ ಅಂತ ನಮ್ಮದು ಇತಿಹಾಸ ಸೇರ್ಕೋತೈತೆ ರೀ. ಈ ಗುಡಿ ಬಂದುಬಿಟ್ಟು ರಾಯಮರಾಯ ಶಿವದೇವನ ಕಾಲದಲ್ಲಿ ಕಟ್ಟಿದಂಥ ಒಂದು ಶಾಸನ 62 ಶಾಸನ ಒಂದು ಐತೆ ಸರ್. ಒಂದು ಇಲ್ಲಿ 2 ರಂಗಮಂಟಪವನ್ನು ನಾವು ಕಾಣ್ತೇವೆ ರೀ. ಇದು ಹಾಂ ರೀ, ಇದು ಶಾಸನ ರೀ. ಇದು ಸೂರ್ಯ ಮತ್ತು ಚಂದ್ರ ಯಾಕಿರುತ್ತೆ ಅಂದ್ರೆ ಸೂರ್ಯ ಚಂದ್ರ ಇರೋ ಸಹ ಸೂರ್ಯ ಮತ್ತು ಚಂದ್ರ ಇರೋ ತನಕನೂ ಈ ಶಾಸನಗಳು ನಾವು ಮಾಡಿದಂಥ ದತ್ತಿದ ದಾನಗಳು ಅಜರಾಮರವಾಗಿ ಇರಲಿ ಅನ್ನೋ ಸಲುವಾಗಿ ಈ ಸೂರ್ಯಚಂದ್ರ ಇದ್ದಂಥ ಇದು ಇರ್ತೈತೆ ರೀ. ಬಿಟ್ಟು 62 ಸಾಲಿನ ಶಾಸನ ಸರ್ ಇದು ರೀ. ಇದು ಏನು ಕೊಡ್ತೈತೆ ಅಂದ್ರೆ ಇಲ್ಲಿ ಶಾಸನವನ್ನು ಅಲ್ಲಿ ಚಾವುಂಡರಸರಿಗೆ ದಾನ ಬಿಟ್ಟಿದಂಥ ಒಂದು ಇದು ಹೇಳ್ತಾರೆ ಸರ್ ಇದ್ರಾಗ ರೀ. ಇದು ರಂಗಮಂಟಪ. ಹಾಂ, ಇದು ರಂಗಮಂಟಪ ಸರ್. 2 ಒಟ್ಟು ಇಂಗ್ಲೇಶ್ವರದಲ್ಲಿ 2 ರಂಗಮಂಟಪ ಅದಾವೆ ಸರ್. ಅದು 2 ರಂಗಮಂಟಪ ಅದಾವೆ ರೀ. ಮತ್ತು ಇದು ಅತಿ ದೊಡ್ಡ ಇಂಗ್ಲೇಶ್ವರದಲ್ಲಿ ಅತಿ ದೊಡ್ಡ ಶಾಸನ ಸರ್ ಇದು ರೀ. 62 ಸಾಲುಗಳು ಒಂದು ದೊಡ್ಡ ಶಾಸನ ಸರ್ ಇದು ಇಂಗ್ಲೇಶ್ವರದಲ್ಲಿ. ಟೋಟಲಾಗಿ ಇಂಗ್ಲೇಶ್ವರದಲ್ಲಿ ಒಟ್ಟು 12 ಶಾಸನಗಳು ಅದಾವೆ ಸರ್. ಟೋಟಲ್ 12 ಶಾಸನಗಳು ಅದಾವೆ ರೀ. ಅದರಲ್ಲಿ ಅತಿ ದೊಡ್ಡ ಶಾಸನ ಇದೆ ರೀ. ಇಲ್ಲಿ ಒಂದು ಶಾಸನ ಮಾತ್ರ ಇದ್ದಿದ್ದು ರೀ, ಒಂದು ವರ್ಷ ಮಾತ್ರ. ಇಲ್ಲಿದು ಇಲ್ಲ ಸರ್ ಇದ್ರಾಗ ಇಲ್ಲಿ. ಬಟ್ ಎಲ್ಲ ಕಡೆ ಇದು ಸಿಂಹದ ಮೂರ್ತಿ ಇರುತ್ತೆ ಸರ್. ಇದು ಎಲ್ಲ ಕಡೆ ಇದೊಂದು ಆನಿದೊಂದು ಒಂದು ವಿಶೇಷ ಇದು ರೀ. ಅದು ಏನತ್ತಲ್ಲ, ಇದು ಸಿಂಹದ ಮುಖ ಜಾಸ್ತಿ ಇರುತ್ತೆ ಸರ್ ಎಲ್ಲ ಕಡೆ. ಅದು ಒಂದು ಸಿಂಹದ ದೇಹ ಇರ್ತೈತೆ ರೀ. ಅದು ಆನೆ ಮುಖ ಐತೆ ನೋಡಿ ಸರ್ ಇದ್ರಾಗ ರೀ. ಇದೊಂದು ವಿಶೇಷ ಸರ್ ಇಲ್ಲಿ ನಮ್ಮಲ್ಲಿ ಇದ್ರಾಗ ನೋಡಬೇಕಾದ್ರೆ. ಹಾಂ, ಆಮೇಲೆ ಈಚೆ ಕಡೆ ನೋಡಿರಿ, ಇದೊಂದು ಏನು ವಿಶೇಷತೆ ಅಂದರೆ ಎಲ್ಲ ಕಡೆ ಆನೆ ಮುಖ ಇದ್ದರೆ ಇದೊಂದು ನೋಡಿರಿ, ಇಲ್ಲಿ ಸಿಂಹ ದೇಹ ಮನುಷ್ಯನ ಮುಖ ಐತೆ ಸರ್. ಇಲ್ಲಿ ಮಹಿಳೆದು ಮುಖ ಐತೆ ರೀ. ಇದೊಂದು ವಿಶೇಷ ಸರ್. ಎಲ್ಲ ಕಡೆ ನೀವು ನೋಡಿರಿ, ಎಲ್ಲ ಕಡೆ ಸಿಂಹದ್ದೇ ಇರ್ತೈತೆ ಸರ್ ಅದು ರೀ. ಇದೊಂದು ಬೇರೆ ಐತೆ ಸರ್ ಇದ್ರೊಳಗೆ ರೀ. ಸಾಕಷ್ಟು ಇದನ್ನು 2ನೇ ರಂಗಮಂಟಪ ಸರ್ ಒಳಗಿಂದ ಸರ್ ಇದು ರೀ. ಇವು ಹಳೆಯ ಕಲ್ಲದವಲ್ಲ ಸರ್. ಈ 4 ಕಲ್ಲು ಬಿಟ್ಟು ಇವೇನು ಹಳೆ ಕಲ್ಲುಗಳು ಸ್ವಲ್ಪ ಕೆಲವೊಂದಿಷ್ಟು ಶಿಥಿಲಾವತಿ ಇದೆಲ್ಲ ಟೈಮ್ದಾಗ ಬಂದು ಕಟ್ಟಿದಂಥ ಕಲ್ಲದ ಸರ್ ಅವ್ರಿ. ಉಳ್ಕಿದೆಲ್ಲ ಹಾಂ ಸಪೋರ್ಟ್ ಮಾಡಿದ್ದು ಸರ್. ಇವರೆಲ್ಲ ಇದು ಮಾಡಿದ್ರಿ. ಇದು ತ್ರಿಕೂಟೇಶ್ವರ ದೇವಾಲಯ ಸರ್. ಇದು ಇದ್ದಿದ್ರಿ. ಇಲ್ಲಿ ನಿಮ್ಗೆ ಎಡಗಡೆನೂ ಶಿವಲಿಂಗ ಕಾಣತ್ತೆ ರೀ, ಬಲಗಡೆನೂ ಶಿವಲಿಂಗ ಕಾಣತ್ತೆ ರೀ. ನಿಮ್ಗೆ ತೋರಿಸಿದಂಗೆ ಇಲ್ಲಿನೂ ಚಾಲುಕ್ಯರ ಕಾಲಿಗೆ ಸಂಬಂಧಪಟ್ಟಂಗೆ ಅದು ಗಜಲಕ್ಷ್ಮಿ ಇದು ಕುರುಗಳು ಸರ್. ಹಾಂ ಸರ್, 2 ಅಲ್ಲಿ ಆ ಮೋಟು ಟೋಟಲಾಗಿ ನಮ್ಮ ಊರಲ್ಲಿ ಇಂಗ್ಲೇಶ್ವರದಲ್ಲಿ ಎಷ್ಟು ದೇವಾಲಯಗಳದ ನೋಡ್ರಿ, ಆ ದೇವಾಲಯಗಳು ಪ್ರತಿಯೊಂದು ದ್ವಾರ ಬಾಗಿಲ ಮೇಲೆ ಗಜಲಕ್ಷ್ಮಿ ಅದಾವೆ ಸರ್. ಬರ್ಸಿ ಬರ್ರಿ ಸರ್, ಹಂಗೆ ಬೇಡ್ರಿ. ಇವು ಚಾಮರ ಬೀಸು ಅಂತ ಇದು ಇರ್ತಲ್ಲ ಸರ್. ಇದು ಚಾಮರ ಬೀಸು ಅಂತ ಇದು ಸರ್. ಇದ್ರೊಳಗೆ ರೀ ಅವರ ದ್ವಾರಪಾಲಕರು ಇದು ಮಾಡ್ತಲ್ಲ ರೀ, ಅವರ ಚಾಮರ ಬೀಸು ಅಂತ ಮಹಿಳೆಯರು ರೀ. ಇಲ್ಲೊಂದು ಅದು ನವಿಲಿನ ಒಂದು ಚಿತ್ರ ಕಾಣುತ್ತೆ ಸರ್ ನಿಮಗೆ ರೀ. ಅಂದಂಗೆ ರೀ ಒಂದು ಸುಂದರ ಕೆತ್ತನೆ ಅಂತ ಒಂದು ದೇವಾಲಯ ಸರ್ ಇದ್ರಾಗ. ಇದು ದೇವಾಲಯದ ವಿಶೇಷ ಏನೈತಂತ ಸರ್, ಹಿಂಗೆ 2 ನಾವು ಯುಗಾದಿ ಪಾಡ್ಯಕ್ಕೆ ರೀ. ಇದು ಯಾಕಂತಂದ್ರೆ ಎಲ್ಲ ದೇವಾಲಯಗಳು ಶಿವ ದೇವಾಲಯಗಳು ಎಲ್ಲ ಕರಿ ಪೂರ್ವಕ್ಕೆ ಇರ್ತಾವೆ ರೀ. ಇದು ಈ ದೇವಾಲಯ ವಿಶೇಷ ಏನಂದ್ರೆ ಪಶ್ಚಿಮಕ್ಕೆ ದೇವಾಲಯ ಸರ್. ಪಶ್ಚಿಮಕ್ಕೆ ಐತೆ ರೀ. ಇನ್ನೊಂದು ತಿಂಗಳೇಶ್ವರದಲ್ಲಿ ಒಂದು ದೇವಾಲಯ ಐತೆ ರೀ. ಆ ದೇವಾಲಯ ಐತಂದ್ರೆ ಅದು ಪೂರ್ವಕ್ಕೆ ಐತೆ ರೀ, ಇದು ಪಶ್ಚಿಮಕ್ಕೆ ಐತಿ. ಯುಗಾದಿ ಪಾಡ್ಯಕ್ಕೆ ಸೂರ್ಯ ಏನು ಮಾಡ್ತಾನೆ ರೀ, ಇಲ್ಲಿ ನೇರವಾಗಿ ಅವ್ನ ಕಿರಣಗಳು ಬೀಳ್ತಾವೆ ರೀ. ಬೀಳ್ತಾವೆ ರೀ. ಅದೇ ಟೈಮ್ ಮಾರ್ನಿಂಗ್ ಮುಂಜಾನೆ ಟೈಮ್ದಾಗ ಚಂದ್ರಮೌಳೇಶ್ವರ ಲಿಂಗಕ್ಕೆ ಅಲ್ಲಿ ಯುಗಾದಿ ಟೈಮ್ಗೆ ಅಲ್ಲಿ ಕಿರಣಗಳು ಬೀಳ್ತಾವೆ ರೀ. ಅವಲೇ ನೇರವಾಗಿ ಅಲ್ಲಿ ಈಶ್ವರಲಿಂಗದ ಮೇಲೆ ಬೀಳ್ತಾವೆ ರೀ. ಇವು ಬೆಸ್ಟ್. ಇದು ಏನಾಗ್ತಲ್ಲ ರೀ, ದ್ವಾರಪಾಲಕರು ಇದು ಅಷ್ಟೇ ಸರ್. ಇದು ರೀ ಚಾಮರಗಳು ಬೀಸುವಂಥ ದ್ವಾರ ಇವರು ಅಷ್ಟೇ. ಗರ್ಭಗುಡಿ ಮೇಲೆ ನಿಮ್ಗೆ ಗಜಲಕ್ಷ್ಮಿಗಳ ಇದು ತೋರಿಸ್ತದೆ ಸರ್. ನಿಮಗೆ ಇಂಗ್ಲೇಶ್ವರದಲ್ಲಿ ಒಂದು 5 ದೇವಾಲಯಗಳು ಸರ್. 5 ದೇವಾಲಯ, ಪ್ರತಿಯೊಂದು ದೇವಾಲಯಗಳು ಈ ಥರ ಗಜಲಕ್ಷ್ಮಿ ಇದು ಕಂಡು ಬರ್ತದೆ ಸರ್. ವಿಗ್ರಹ ಕಂಡು ಬರ್ತವೆ ಇಂಗ್ಲೇಶ್ವರದಲ್ಲಿ. ಇವರು ಸರ್ ವಿಷ್ಣು ದೇವರ ಅಂತ ನಮ್ಗೆ ಕಂಡು ಬರ್ತದೆ ಸರ್. ಅಲ್ಲಿ ಅವರ ಶಂಖಚಕ್ರ ಮತ್ತು ಗದಾ ಇದು ಬರ್ತಲ್ಲ ರೀ, ಅವೆಲ್ಲ ಇದು ತೋರಿಸ್ತದೆ ರೀ. ಇವರು ಇಬ್ಬರು ಚಾಮರವನ್ನು ಬೀಸುವಂಥ ಚಾಮರ ಇದು ಮಾಡ್ತಾರೆ ಸರ್ ದ್ವಾರಪಾಲಕರು.
ಸೋಮೇಶ್ವರ ದೇವಸ್ಥಾನ ಹಳೆಯದು. ಹಾಂ ಹಳೆ ದೇವಾಲಯ ಸರ್. ಇದು ಇಂಗಳೇಶ್ವರಲ್ಲಿ ನಟ್ಟ ನಡುವಿರುವಂಥ ದೇವಾಲಯ ಸರ್. ಇಲ್ಲಿ ಗಾಣಿಗರ ಓಣಿ ಇತ್ತು ಅಂದ್ರೆ ಪೂರ್ವದಲ್ಲಿ ಇಂಗಳೇಶ್ವರ ಏನಿತ್ತು ಅಂದ್ರೆ ಗಾಣಿಗ ಮನೆತನದವರು ಜಾಸ್ತಿ ಇದ್ರ ಸಲುವಾಗಿ ಇದು ಗಾಣಿಗರ ಓಣಿಯಲ್ಲಿರುವಂಥ ಪರ್ಸ್ನಲ್ ದೇವಾಲಯ ಸರ್ ಇಲ್ಲಿ. ಹಾಂ ಸರ್. ಇಲ್ಲಿ ಏನದ ಈಗ ಎಲ್ಲ ನೋಡಿ ಇಲ್ಲಿ ಏನದ ಒಂದು ಎರಡು ಮೂರು ಅವ್ರು ಏನದ ಅದು ನಿಮಗೆ ಇಲ್ಲಿ ಇಲ್ಲಿ ಏನದ ಇಲ್ಲಿಂದ ಗಜಲಕ್ಷ್ಮಿ ಅದ, ಇಲ್ಲಿಂದ ಗಜಲಕ್ಷ್ಮಿ ಅದ, ಏನಿಲ್ಲ. ಆಮೇಲೆ ಹಾಂ ಇದು ನೋಡ್ರಿ, ಇದು ಇಲ್ಲಿ ಅದಲ್ಲ, ಇದು ಲಕ್ಷ್ಮೀ ಅದ್ರಿ, ಇದು ಆನೆ ಅದ. ಇವು ಆನೆ ಇದೇನು ಮಾಡ್ತಾರೆ, ಲಕ್ಷ್ಮಿಗೆ ಹಾರ ಹಾಕ್ತಾವೆ. ಇದು ಜಕಣಾಚಾರ್ಯ ಶಿಲ್ಪಕಲೆ ಕುರು ಅಂದ್ರೆ ಇದು ಇದ್ದಂಗೆ ಇದು ಇದು ಇತ್ತಂದ್ರೆ ಅದನ್ನು ತಿಳ್ಕೊಳ್ದು ಅವರು ಸಿಂಬಲ್ ಅವ್ರದ್ದು. ಆಮೇಲೆ ಡಕ್ರಾಚಾರ್ಯರು ಅಂದ್ರೆ ಇಲ್ಲಿ ಏನಿರ್ತದೆ, ಇಲ್ಲಿ ನಮ್ಮಲ್ಲಿ ಅಲ್ಲಿ ಇದ್ರಾಗ ಚಂದ್ರಮೌಳ ದೇವಸ್ಥಾನದೊಳಗೆ ಇಲ್ಲಿ ಲಿಂಗ ಅದ. ಲಿಂಗಕ್ಕೆ ಏನದ ಇವು ಆನೆ ಹಾರ ಹಾಕ್ತಾವೆ ಅಂದ್ರೆ ಡಕ್ನಾಚಾರ್ಯ ಶಿಲ್ಪಕಲೆ ಅಂದ್ರೆ ಇಲ್ಲಿ ಎರಡೂ ಇಬ್ಬರಿಂದನೂ ಈ ಏನದ ಈ ಶಿಲ್ಪ ಆಗ್ಯದ ಅಂತೇಳಿ ನಾವು ಇದ್ರ ವಿಷ್ಣುವಿನ ಇದು ತೋರಿಸ್ತದೆ ಸರ್ ಅದು ರೀ. ಅಂದ್ರೆ ಶಂಖ ಮತ್ತು ಗದೆ ಇದು ಐತಲ್ರಿ. ಈಗ ಅದು ಇನ್ನೊಂದು ಇವು ನೀವು ತಿಳ್ಕೊಬೇಕು, ಇದು ಏನು ಇವರು ಇದು ಇಲ್ಲಿ ಈಗ ಇಲ್ಲಿ ಇದು ಕೈಯಲ್ಲಿ ಇದು ಅದಲ್ಲ, ಇವು ಎಲ್ಲವುಗಳು ಇವು ಅದು ನಮಗಷ್ಟ ಅದ್ರ ಬಗ್ಗೆ. ವಿಷ್ಣುವಿನ ಇದು ಅವೆಲ್ಲ ಅವು ಏನಲ್ಲ ಅವು ಇವ್ರು ಮಂದಿ ಇಟ್ಟಿದ್ದದ ಅವು ಇವ್ರದ್ದು ಇಷ್ಟೇ. ಇದು ಕೃಷ್ಣಂದು ಉಬ್ಬು ಚಿತ್ರ ಸರ್ ಇಲ್ಲಿ. ಆಮೇಲೆ ಇನ್ನೊಂದು ಭಾಳ ವಿಶೇಷತೆ ಅಂದ್ರೆ ಈ ಹನುಮಂತಿಯವ್ರ ಉಬ್ಬು ಚಿತ್ರ ಎಲ್ಲಿ ನಮಗೆ ಕಂಡು ಬರಲ್ಲ ಸರ್. ಇಲ್ಲಿ ನಮ್ಗೆ ಹನುಮಂತಿಯವ್ರ ಕೂಡ ಉಬ್ಬು ಚಿತ್ರ ಕಂಡು ಬರ್ತಾನೆ ಸರ್ ಇಲ್ಲಿ. ಹಾಂ ರೀ, ಅದ್ರ ಬಾಜುನೇ ಇದು ಕೃಷ್ಣಂದು ಉಬ್ಬು ಚಿತ್ರ ಕಂಡು ಬರುತ್ತೆ ಸರ್ ಅದು ನಮಗೆ ರೀ. ಹಾಂ ರೀ, ಇದೊಂದು ವಿಶೇಷ ಸರ್ ರೀ. ಹಂಗೆ ಇಲ್ಲಿ ಮುಂದೆ ಬರುತ್ತೆ ಸರ್. ಇಲ್ಲಿ ಸಹ ನಮ್ಗೆ ಇದು ಕಾಣ್ತಾವೆ ರೀ. ಇಲ್ಲಿನೂ ಇದು ಕೃಷ್ಣನ ಉಬ್ಬು ಚಿತ್ರ ಕಂಡು ಬರ್ತದೆ ಸರ್ ಇಲ್ರಿ. ಇಲ್ಲಿ ವಿಷ್ಣು ದೇವರ ಉಬ್ಬು ಚಿತ್ರ ಕಂಡು ಬರ್ತಾರೆ ಇಲ್ಲಿ ಇದು ಗ್ರಿ ಮುಂದೆ ರೀ. ಆಮೇಲೆ ಇಲ್ಲೇ ಮುಂದೆ ಬರ್ತಾರ. ಇಲ್ಲಿ ಇದೊಂದು ಭಾಳ ವಿಶೇಷ ಏನಪ್ಪ ಅಂತಂದ್ರೆ ಸರ, ಈ ಚೆನ್ನಕೇಶ್ವರ ದೇವಾಲಯದೊಳಗೆ ಏನು ಉಬ್ಬು ಚಿತ್ರ ಐತೆ ನೋಡಿ ಸರ್. ಏನೋ ಸತ್ತಾಗ ಹೋಗಿ ಬೊಟ್ಟು ಇಟ್ಕೊಂಡು ಇದು ಮಾಡ್ತಾರೆ ನೋಡಿ ಸರ್, ಅದು ಉಬ್ಬು ಚಿತ್ರ ಇಲ್ಲಿ ಕಂಡು ಸರ್. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಲಿತ ಅಂತ ಒಂದು ಉಬ್ಬು ಚಿತ್ರ ಸರ್ ಅದು ರೀ. ಬೇಲೂರು ಚೆನ್ನಕೇಶ್ವರ ದೇವಾಲಯ ಐತೆ ಸರ್, ಆ ದೇವಾಲಯದ ಅದೇ ಉಬ್ಬು ಚಿತ್ರ ಇಲ್ಲ ಐತೆ ಸರ್ ಅದು ರೀ. ಎಲ್ಲ ಸುತ್ತೆಲ್ಲನೂ ಇದು ಉಬ್ಬು ಚಿತ್ರ ಇದಾವೆ ರೀ.